ಏನ್ ಚೆನ್ನಾಗಿದೆ. ಬನ್ನಿ ಬನ್ನಿ ಸರ್. ಸರ್ ಇದೇ ನಮ್ಮ 3 ಕೆರೆ ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳೋದ್ ಬೇಡವಾ? ಮುಂದೆ ಬಾ. ಯಾಕೆ ಆ ಕಡೆ ನೋಡು. ಇದಕ್ಕಿನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಫ್ಯಾಬುಲಸ್. ಹೋಗುತ್ತೆ ಕಳ್ಮುಂಡೆ ಮಗನೇ, ಹೆಂಗಸ ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಕಣ್ ಹಿಂಗೋಗ ತೊಳ್ಗೋ. ಯಾರು ನೋಡ್ಲಿಲ್ಲಡ? ನಾನು ನೋಡ್ದೆ. ಭಾವ, ಕಾವೇರಿ ಇಲ್ಲಿಂದ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ? ಅದಕ್ಕಿಂತ ಅಲ್ಲಿಂದ ಒಂದು ಡೈಲಾಗ್ ಬಂತಲ್ಲ, ಅದು ಕೇಳಕ್ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗು. ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಫ್ಯಾಂಟಾಬುಲಸ್. ಬಾಬಾ, ಯಾಕೋ ಈ ಜಾಗ ರಾಶಿ ಇಲ್ಲ, ನಾ ಮುಂದೆ ಹೋಗ್ತೇನೆ. ನಡಿ ಸರ್. ಹಳಾದಿ ಬೆಕ್ಕಗ ಕಾಟ ಬೇರೆ. ರೀ ಸ್ವಾಮಿ, ನೀವು ನನ್ಗೇನಾದ್ರು ಅನ್ನಿ, ಇಲ್ಲ ಈ ಮನೆಗೇನಾದ್ರು ಅನ್ನಿ, ನಾನ್ ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕ್ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದ್ ಬಿಟ್ಟ ಮೇಲೆ ಈ ಮನೆನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನೇ ಚಿಕ್ಕದು ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ, ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲಾ? ತೂಗಾಡ್ತಿದ್ದೇನು ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡಲ್ಲ, ಮತ್ತೆ ಉರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಲಿ. ಅವಳು ರೇಷ್ಮೆ ಸೀರಿಯಲ್ ಸತ್ಲೋ, ಕಾರ್ಟೂನ್ ಸೀರಿಯಲ್ ಸತ್ಲೋ, ಅದಕ್ಕೆ ಈಗ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲು? ಯಾವನೋ ಪಾಪ ನನ್ನ ಮಗ ಆ ಹುಡುಗಿಗೆ ಹೊಟ್ಟೆ ಬಸ್ಬಿಟ್ಟು ಓಡೋಗ್ಬಿಟ್ಟ ಸರ್. ಯಾರದು? ಅವನು ಹೆಚ್ಚು ಕಡಿಮೆ ಅವನ ಹೈಟು ವೇಟು ಪರ್ಸನಾಲಿಟಿ ನೋಡ್ತಾ ಇದ್ರೆ ಸರ್ ಹೀಗೆ ಇದ್ದ ಸರ್ ಅವನು. ಹೌದಾ? ಅಯ್ಯೋ, ಅದು ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವರಿ ಮಾಡ್ತೀಯಾ? ನಾನಿದ್ದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗಾಗೋಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ತಾಯಿ ಶಕನ ನುಡಿತಾವಳೆ ಸ್ವಾಮಿ. ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ಭಿಕ್ಷಿಕದವ್ರು ಭಿಕ್ಷೆ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಸರಿ ಬರ್ತೇನೆ. ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ. ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಲಿಗೆ ಮೇಲೆ ನಿಂತು ನುಡಿತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ. ನಿಮ್ಮ ಲಕ್ಷ್ಮೀ ದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನಾ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟ ಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಾನು ಉಬ್ಸಿ, ಈಗ ನಮ್ಮ ಮನೇಲಿ ದುಷ್ಟ ಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯಾ? ಈಗ ನಿನಗೆ ಧರ್ಮದೇಟ್ ಬೀಳುತ್ತೆ ಅಂತ ನಿಮ್ ಲಕ್ಷ್ಮೀ ದೇವಿ ಏನ್ ಹೇಳಿಲ್ವಾ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೇನಾರು ಈ ಬೀದಲ್ಲಿ ಕಾಣಿಸ್ಕೊಂಡೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನ್ ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳಿದಾಗ ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡು. ರೆಡಿ ಹಾಕೋಣ. ಆಯಾಗ ಮಲ್ಕೊಳ್ಳಿ ಅನ್ಬಿಟ್ಟು ದೇವತಾಡಾಕ್ತಿಯಾ? ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ ನಿನ್ನ. ಬಾಬಾ, ನಾಳೆಯಿಂದ ನನ್ನ ಮಗನ ಅವ್ನ ಮನೇಲಿ ಮಲಗಕ್ಕ. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣ ಹಾಕೊಡ್ಲು ಅಂತ ಹೇಳಿದೆ? ಈ ತೊಲೆ ಅದು ಬಾಬಾ, ಅರ್ಧ ರಾತ್ರಿ ಕೇಳೋ ಪ್ರಶ್ನೆನಾ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ 4ನೇ ಗುಡ್ ನೈಟ್ ಯಾವುದು? ನಾನೇ 2ನೇ ಸಲ ಹೇಳ್ದೆ ಕಣ. ಬಾಬಾ, ಈ ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಲೈಟ್ ಆಫ್ ಮಾಡ್ಬೇಡ ಅಂತ 1,000 ಸಲ ಹೇಳಿದ್ರು ನಿನಗೆ. ಸರ್, ನಾನೆಲ್ಲ ಆಫ್ ಮಾಡಿದೆ ಸರ್. ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನ ಅನ್ಸತ್ತಿಮ್ಮ. ಸರಿ ಸರ್.